ಹಲೋ ಯು ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಕತೆ ನಿಮ್ಮ ಜೊತೆ. ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ನಾನು ಹಾಗೆ ನನ್ನ ಹಸ್ಬೆಂಡ್ ಇವತ್ತು ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾಕಂದರೆ ಇವತ್ತು ಶನಿವಾರ ಶನೀಶ್ವರನ ಜಯಂತಿ ಆಗಿತ್ತು. ಈ ಒಂದು ಜಯಂತಿ ತುಂಬಾ ವಿಶೇಷವಾಗಿರೋದು, ಯಾಕಂದರೆ 13 ವರ್ಷಕ್ಕೆ ಒಂದ್ಸತಿ ಜಯಂತಿ ಬರುತ್ತೆ. ಹಾಗಾಗಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಯಾಕೆ ಇಲ್ಲಿ ಬಂದಿದ್ದೀವಿ? ನಾವು ದೇವಸ್ಥಾನಕ್ಕೆ ಅಂತ ತಾನೇ ಬಂದಿದ್ದು. ಆ್ಯಂಡ್ ಇವತ್ತು ಬೆಳಗ್ಗೆನೇ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಆಯಿತು ಆಫೀಸಲ್ಲಿ. ಸೊ ಹಾಗಾಗಿ ಅವ್ರ ಮನೆಯಿಂದ 8:30ಗೆ ತಿಂಡಿ ಮುಗಿಸ್ಕೊಂಡು ಅವರು ಆಫೀಸ್ಗೆ ಹೋಗಿ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದರು. ಸೊ ಹಾಗಾಗಿ ಮನೇಲಿ ಕೂಡ ಆಲ್ಮೋಸ್ಟ್ 11:30-12 ಆಗಿತ್ತು. ಇನ್ನೇನು ಅಲ್ಲಿ ತಿಂಡಿ ತಿನ್ನೋದು ಅಂತ ಅಂದ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ. ಹತ್ತಿರದಲ್ಲಿ ಇದೊಂದು ಒಳ್ಳೆ ರೆಸ್ಟೋರೆಂಟ್ ಇದೆ. ಸೊ ಇಲ್ಲಿ ಹೋಗಿ ಹಾಗೆ ತಿಂಡಿ ತಿನ್ಕೊತಾ ಇದ್ವಿ. ಹೇಗಿದೆ? ಚೆನ್ನಾಗಿದೆಯಾ? ಒಂದು ಪ್ಲೇಟ್ ರೋಟಿ ಕರಿ ಹಾಗೆ 1 ಪ್ಲೇಟ್ ಮಶ್ರೂಮ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ನನಗೆಲ್ಲೇ ಹೋದರೂ ಸ್ವಲ್ಪ ರೈಸ್ ಐಟಮ್ಸ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ, ತುಂಬ ಇಷ್ಟ ನನಗೆ. ಇವರು ರೋಟಿ ಕರಿ ತೊಗೊಳ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರು ರೋಟಿ ಕರಿ ತೊಗೊಂಡ್ರು. ಸೊ ಟೇಸ್ಟ್ ಮಾಡ್ತಾಯಿದ್ವಿ. ಟೇಸ್ಟ್ ಓಕೆ ಇತ್ತು, ಪರವಾಗಿಲ್ಲ ಅಂತ ಅನ್ನಿಸ್ತು. ಚೆನ್ನಾಗಿದೆ ಓಕೆ ಗೈಸ್, ಟೇಸ್ಟ್ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿಂದ ನಾವು ಮನೆ ಹತ್ರನೇ ಒಂದು ಸೂಪರ್ ಮಾರ್ಕೆಟ್ ಇದೆ. ಸೊ ಅಲ್ಲಿಗೆ ಹೋಗಿದ್ವಿ. ಬಿಕಾಸ್ ಒಂದು ಸ್ವಲ್ಪ ತರಕಾರಿ ಹಾಗೆ ಹಣ್ಣು ಬೇಕಿತ್ತು, ಎಸ್ಪೆಷಲಿ ಹಣ್ಣು ಬೇಕಿತ್ತು. ಯಾಕಂತಂದರೆ ಚೀಕುಗೆ ಇವಾಗ ನಾನು ಸಿರ್ಲಾಕಲ್ಲಿ ಫ್ರೂಟ್ಸ್ನ ಕೂಡ ಮಿಕ್ಸ್ ಮಾಡಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವನಿಗೆ ತುಂಬ ಇಷ್ಟ ಆಗ್ತಾಯಿದೆ, ಸ್ವಲ್ಪ ಸ್ವೀಟ್ನೆಸ್ ಟೇಸ್ಟ್ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಹಣ್ಣು ಖಾಲಿಯಾಗಿತ್ತು, ಹಣ್ಣು ತರೋಣ ಅಂತ ಹೋಗಿದ್ವಿ. ಆ್ಯಂಡ್ ಅಲ್ಲಿ ನಮ್ಮ ಮನೆಗೆ ಸ್ವಲ್ಪ ಇದು ಹ್ಯಾಂಡ್ ವಾಶ್ ಖಾಲಿಯಾಗಿತ್ತು ಅಂತ ಹೇಳಿದ್ರು. ಸೊ ಹಾಗಾಗಿ ನೋಡ್ತಾ ಇದ್ವಿ. ಏನು ಗೊತ್ತಾ ಗೈಸ್, ಇದು ಒಂದು ಹ್ಯಾಂಡ್ ವಾಶ್ ಪೌಡರ್ ಬರುತ್ತೆ, ಜಸ್ಟ್ 10 ರೂಪೀಸ್ ಅಷ್ಟೇ. ಈ ಪೌಡರ್ನ ಹಾಕಿ ಜಸ್ಟ್ ನೀವು ಚೆನ್ನಾಗಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಒಂದು ಬಾಟಲ್ ಫುಲ್ ನಿಮಗೆ ಹ್ಯಾಂಡ್ ವಾಶ್ ಸಿಗುತ್ತೆ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಡೆಲ್ಲಿಲಿ ಇದನ್ನು ನೋಡಿದ್ದು, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ತೊಗೊಳ್ತಾ ಇದ್ವಿ. ಇನ್ನು ಅಲ್ಲಿಂದ ನಾವು ಹೊರಟ್ವಿ. ಬಿಕಾಸ್ ಅಲ್ಲಿ ಯಾವುದೂ ಹಣ್ಣು ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಹಣ್ಣು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹಾಕಿದ್ರು. ನಮಗೆ ಆ್ಯಪಲ್ಸ್ ಎಲ್ಲ ಬೇಕಿತ್ತು, ಹಣ್ಣು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಹಾಗಾಗಿ ಬೇರೆ ಕಡೆ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಿ ನಮ್ಮ ಮನೆ ಹತ್ರನೇ ಇದನ್ನು ಸಾಫ್ಟ್ ಟಾಯ್ಸ್ ಹಾಕ್ಕೊಂಡಿದ್ರು. ಅದಕ್ಕೆ ಚಿಕ್ಕುಗೆ ಯಾವುದಾದ್ರೂ ಒಂದು ಟಾಯ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಸೊ ಈ ಒಂದು ಡಾಗ್ ಇದೆಯಲ್ಲ, ಇದು ನಂಗೆ ತುಂಬ ಇಷ್ಟ ಆಯಿತು, ಯೆಲ್ಲೋ ಕಲರ್. ಇನ್ನೊಂದು ನೋಡಿದ್ವಿ, ಅದು ಚೆನ್ನಾಗಿತ್ತು, ಬಟ್ ಇದು ಸ್ವಲ್ಪ ಬ್ರೈಟ್ ಆಗಿತ್ತು. ಇವಾಗ ಚಿಕ್ಕು ಬ್ರೈಟ್ ಕಲರ್ಸ್ನ ತುಂಬ ಇಷ್ಟಪಡ್ತಾನೆ, ಅದೊಂಥರ ಅವನಿಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಆಟ ಆಡ್ತಾನೆ, ಇಂಟ್ರೆಸ್ಟ್ ಅಂತ. ಅದಕ್ಕೋಸ್ಕರ ಸ್ವಲ್ಪ ಬ್ರೈಟ್ ಆಗಿರೋದನ್ನೇ ನೋಡಿ ತೊಗೊಳ್ತಾ ಇದ್ವಿ. ಇದು ನಂಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಡಿದ್ದಾಯಿತು. ಇನ್ನು ಅಲ್ಲಿಂದ ಮತ್ತೆ ಫ್ರೂಟ್ ಮಾರ್ಕೆಟಿಗೆ ಬಂದ್ವಿ. ಇಲ್ಲಿ ಹಣ್ಣು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ಇಲ್ಲಿ ಆ್ಯಪಲ್ಸ್ ತುಂಬ ಬ್ರೈಟ್ ಆಗಿತ್ತು. ಸೊ ಇವಾಗ ಏನಾಗಿದೆ ಅಂತ ಅಂದರೆ, ಬ್ರೈಟ್ ಆಗಿದ್ದರೂ ಒಂಥರ ಭಯ ಆಗುತ್ತೆ, ಹಾಗೆ ತುಂಬ ಡಲ್ ಕಲರ್ ಇದ್ದರೂ ಇದೇನಪ್ಪ ಕಲರೇ ಇಲ್ಲ ಆ್ಯಪಲ್ಸು ಅಂತ ಆಗುತ್ತೆ. ಸೊ ಹಾಗಾಗಿ ಫೈನಲಿ ಆ್ಯಪಲ್ಸ್ನ 1 kg ತೊಗೊಂಡು ಮನೆಗೆ ಹೊರಟಿದ್ದಾಯಿತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಮನೆಗೆ ಬಂದ್ವಿ, ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು. ವೆದರ್ ನೋಡಿ ಸಕ್ಕತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಗುತ್ತೆ. ಈ ಥರ ಮಳೆ ಬರುವಂಥ ವಾತಾವರಣ ಇದ್ದರೆ ಸಕ್ಕತ್ತಾಗಿರುತ್ತೆ. ಸೊ ಈಗ ಮನೆಗೆ ಬಂದ್ವಿ. ಆಲ್ರೆಡಿ ಊಟದ ಟೈಮ್ ಆಗಿದೆ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಊಟ ಮಾಡಬೇಕು. ಅದಕ್ಕಿಂತ ಮುಂಚೆ ಇವತ್ತು ಲಾಸ್ಟ್ ಟೈಮು ನಾನು ಪಡವಲಕಾಯಿ ಕಾಯಿ ಸಾಸಿವೆ ಮಾಡಿದ್ದೆ, ಸಕ್ಕತ್ತಾಗಿ ಬಂದಿತ್ತು ರೆಸಿಪಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇವತ್ತು ಅದೇ ರೆಸಿಪಿನ ಸೋರೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ವಿಡಿಯೋ ಆ್ಯಕ್ಚುಲಿ ಶೂಟ್ ಮಾಡಿದ್ದೆ, ಬಟ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಅದನ್ನು ಮತ್ತೆ ವಿಡಿಯೋ ಹಾಕಲಿಲ್ಲ, ಅದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋದಲ್ಲಿ ಅದನ್ನ ಆ್ಯಡ್ ಮಾಡಲಿಲ್ಲ. ಇವತ್ತು ಅದನ್ನೇ ಸೇಮ್ ಪಡವಲಕಾಯಿಗೆ ಹೇಗೆ ಮಾಡಿದ್ನಲ್ಲ ಕಾಯಿ ಸಾಸಿವೆ, ಅದೇ ಥರ ಇವತ್ತು ಪಡವಲಕಾಯಿ ಮತ್ತು ಸೋರೆಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡು ಕಾಯಿ ಸಾಸಿವೆ ಮಾಡ್ತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ. ಅದರಲ್ಲೂ ನೀವು ಇದನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿಯಾಗಿ. ಸೊ ಆ ರೆಸಿಪಿ ತುಂಬ ಸಿಂಪಲ್ ಆಗಿದೆ, ಹೇಗೆ ಮಾಡ್ತಾರೆ ಅಂತಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಆಲ್ರೆಡಿ ಪಡವಲಕಾಯಿ ಮತ್ತು ಸೋರೆಕಾಯಿನ ಸಣ್ಣಗೆ ಹೆಚ್ಚಿಬಿಟ್ಟು ಬೇಯಕ್ಕೆ ಹಾಕಿದ್ದಾರೆ. ಅದಕ್ಕೆ ಏನು ಮಸಾಲೆ ರುಬ್ಕೋಬೇಕು ಕಾಯಿ ಸಾಸಿವೆಗೆ ಅಂತಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ನನ್ನ ಮಗ ಫಸ್ಟ್ ಟೈಮ್ ಮಳೆ ನೋಡ್ತಾ ಇದ್ದಾನೆ. ಅವ್ನು ಹುಟ್ಟಿದಾಗಿಂದ ಮಳೆನೇ ಬಂದಿಲ್ಲ, ಫಸ್ಟ್ ಟೈಮ್ ಮಳೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾನೆ. ಸಖತ್ ಮಳೆ ನೋಡಿ, ಬೇಗ ಮನೆಗೆ ಬಂದಿದ್ದು ಒಳ್ಳೇದಾಯ್ತು. ಸತಿ ಮಳೇಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ವಿ, ಇಲ್ಲಾಂದರೆ ನೆಂದಿದ್ರೆ ಆಗ್ತಿತ್ತಂತೆ. ವಾವ್,
ಅಪ್ಪಚ್ಚಿ ಮಳೆ ನೋಡ್ತಿದ್ದೆ ಕಂದ, ಮಳೆ ನೋಡ್ತಿದ್ದೆ. ಸೊ ಇನ್ನಿಲ್ಲಿ ಕಾಯಿ ಸಾಸಿವೆ ಮಾಡ್ಕೊಳ್ಳೋಕ್ಕೆ ಮಸಾಲೆ ರುಬ್ಕೋತಾ ಇದ್ದೀನಿ. ಫಸ್ಟ್ ಒಂದು ಮಿಕ್ಸರ್ ಜಾರಲ್ಲಿ ಸಾಸಿವೆ, ಜೀರಿಗೆ ಹಾಗೆ ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಹಾಗೆ ಇಲ್ಲಿ ಕೊತ್ತಂಬರಿದು ಸ್ಟೆಮ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಸ್ವಲ್ಪ ರುಬ್ಕೊಂಡು ಅದಾದ ನಂತರ ಅದಕ್ಕೆ ಕಾಯಿ ತುರಿ ಇಲ್ಲ ಕಾಯಿ ಪೀಸಸ್ ಈ ಥರ ಪೀಸಸ್ ಮಾಡಿ ಹಾಕ್ಕೊಳ್ಬೋದು. ಸೊ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕಾಗತ್ತೆ. ಇನ್ನು ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಆಲ್ರೆಡಿ ರುಬ್ಬಕ್ಕೆ ಹಾಕ್ಕೊಂಡಿದ್ದಲ್ಲ, ಸೊ ಹಾಗಾಗಿ ಬರೀ ಜೀರಿಗೆ ಕಡಲೆಬೇಳೆ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರುವಂತಹ ಪಡವಲಕಾಯಿ ಹಾಗೆ ಸೋರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದೆರಡು ನಿಮಿಷ ಫ್ರೈ ಮಾಡಿ ರುಬ್ಬಿರುವಂಥ ಮಿಶ್ರಣ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ. ಆ್ಯಂಡ್ ಗೈಸ್ ನಾನು ಪ್ರತಿ ಸತಿ ಏನಾದರೂ ರುಬ್ಬಕ್ಕೆ ಹೋದಾಗ ಇದೇ ಥರ ಆಗುತ್ತೆ. ಇವತ್ತು ಸ್ವಲ್ಪ ನೀರು ಜಾಸ್ತಿ ಆಗೋಗಿ ಮಸಾಲೆ ಫುಲ್ ಅಡುಗೆ ಮನೆ ಪೂರ್ತಿ ಹಾರಿಬಿಟ್ಟಿತ್ತು. ಅಮ್ಮ ಸದ್ಯಕ್ಕೆ ಆಚೆ ಇದ್ದರು, ಅವ್ರು ಬರೋ ಹೊತ್ತಿಗೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಇಲ್ಲ ಮುಗಿಸ್ಕೊಳ್ಬೇಕಾಗಿತ್ತು. ಸೊ ಫೈನಲಿ ಇಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೆ. ಇವಾಗ ಪಡವಲಕಾಯಿ ಕಾಯಿ ಸಾಸಿವೆ ಸಖತ್ತಾಗಿ ರೆಡಿಯಾಗಿದೆ. ಆ್ಯಂಡ್ ಈ ಕಡೆ ಆಲ್ರೆಡಿ ಆ್ಯಪಲ್ಸ್ ತಂದಿದ್ದಲ್ಲ ಮಗುಗೆ ಅಂತ ಅಂದ್ಬಿಟ್ಟು, ಸೊ ಹಾಗಾಗಿ ಅವನಿನ್ನೂ ಮಲ್ಕೊಂಡಿದ್ದ, ಆವಾಗ ತಾನೇ ಹಾಲು ಕುಡಿದು ಮಲಗಿದ್ದ. ಸೊ ಅವ್ನು ಎದ್ದೇಳೋ ಹೊತ್ತಿಗೆ ಆ್ಯಪಲ್ ಸ್ವಲ್ಪ ಸೋಪ್ ಮಾಡಿಡೋಣ ಅಂತ ಅಂದ್ಬಿಟ್ಟು ಒಂದು ನೀರಿಗೆ ಉಪ್ಪು ಹಾಕ್ಬಿಟ್ಟು ಆ್ಯಪಲ್ಸ್ನೆಲ್ಲ ಒಂದು 3/4 ಗಂಟೆಯಿಂದ 1 ಅವರ್ ಸೋಪ್ ಮಾಡಿಟ್ಟಿದ್ದೀನಿ. ಬಿಕಾಸ್ ಏನೇ ಪೆಸ್ಟಿಸೈಡ್ಸ್ ಇದ್ದರೂ ಅದು ಎಲ್ಲ ಹೋಗಿಬಿಡ್ಲಿ ಅಂತ ಅಂದ್ಬಿಟ್ಟು. ಗೈಸ್ ಇವತ್ತು ಮಾರ್ಟ್ ಹೋದಾಗ ಒಂದು ವಾಟರ್ ಬಾಟಲ್ ತೊಗೊಂಬಂದೆ. ಸೊ ನಾನು ಯಾವಾಗಲೂ ನೀರು ತುಂಬ ಕಮ್ಮಿ ಕುಡಿಯೋದು. ಸೊ ತುಂಬ ಡಿಹೈಡ್ರೇಟ್ ಆಗ್ತೀನಿ. ಬಟ್ ನನಗೆ ಏನೇನೋ ನೀರು ಕುಡಿಬೇಕು ಅಂತಲೇ ಅನಿಸಲ್ಲ. ಮೇ ಬಿ ಅದು ನಮ್ಮ ಪಪ್ಪ ಜೀನ್ಸ್ ಅನಿಸುತ್ತೆ. ಯಾಕಂದರೆ ನಮ್ಮ ಪಾಪನೂ ಹಾಗೇನೆ ಜಾಸ್ತಿ ನೀರು ಕುಡಿಯೋಲ್ಲ. ಸೊ ಹಾಗಾಗಿ ನಾನು ತುಂಬ ಕಮ್ಮಿ ನೀರು ಕುಡಿಯೋದು. ಸೊ ಹಾಗಾಗಿ ಹೋದಾಗೆಲ್ಲ ಯಾವ್ದಾದ್ರು ಹೊಸ ಬಾಟಲ್ಸ್ ಕಂಡ್ರೆ ತೊಗೊಬರ್ತೀನಿ. ಓಕೆ, ಈ ಬಾಟಲಿಂದ ನಾನು ಇನ್ಸ್ಪೈರ್ ಆಗ್ತೀನಿ, ಈ ಬಾಟಲ್ ನೋಡ್ತಾ ಇದ್ರೆ ಕುಡಿಬೇಕು ಅನಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವತ್ತು ನನ್ನ ಹಸ್ಬೆಂಡ್ ಬೈತಿದ್ರು, ನೀನು ಯಾವ ಬಾಟಲ್ ನೋಡಿದ್ರು ಕುಡಿಬೇಕು ಅನಿಸಲ್ಲ, ತೊಗೊಂಡೋಗ್ತೀವಿ 1-2 ದಿನ ಕುಡಿತೀಯ ಮತ್ತೆ ಹಾಗೆ ಬಿಡ್ತೀಯ ಅಂತ ಅಂದ್ಬಿಟ್ಟು ಇವತ್ತು ಈ ಒಂದು ಆಗಿರೋ ಈ ಒಂದು ಬಾಟಲ್ ನೋಡಿದೆ. ಸೊ ಹಾಗಾಗಿ ತೊಗೊಂಬಂದಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇವಾಗ ಇದರಲ್ಲಿ ನೀರು ತುಂಬಿಡ್ತೀನಿ. ನೋಡೋಣ ಇದೆಷ್ಟು ದಿನ ವರ್ಕ್ ಆಗುತ್ತೆ ಅಂತ ನೋಡೋಣ. ಒಟ್ಟಿನಲ್ಲಿ ನನ್ನ ಟಾರ್ಗೆಟ್ ಇರೋದು ಡೈಲಿ 3 ಲೀಟರ್ಸ್ ಕುಡಿಬೇಕಂತ. 3 ಲೀಟ್ರ್ ಬಿಡಿ, ನಾನು ಪ್ರಾಪರಾಗಿ 1 ಲೀಟ್ರ್ ಕುಡ್ತೀನಲ್ಲ ನೀರನ್ನು. ಸೊ ಈ ಸತಿ ಟ್ರೈ ಮಾಡೋಣ. ಹೋಗ್ಬಿಟ್ಟು ಇವಾಗ ತಾನೇ ಮಳೆ ಬಂದು ನಿಂತಿದೆ. ಎಷ್ಟು ಸಕ್ಕತ್ತಾಗಿದೆ ವೆದರು ಅಂತ ಅಂದರೆ ನೋಡ್ತಿರ್ಬೋದು. ನನ್ನದು ಈ ಥರ ಇದ್ದರೆ ಬರೋ ಸಿಕ್ಕಾಪಟ್ಟೆ ಇಷ್ಟ. ಇನ್ನೊಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಮೋಟಿವೇಶನ್ ಸಿಕ್ಕಾಗುತ್ತೆ. ಆ್ಯಂಡ್ ಇಲ್ಲಿ ಸಾಯಂಕಾಲ ದೇವಸ್ಥಾನಕ್ಕೆ ಬಂದಿದ್ವಿ. ಯಾಕಂದರೆ ಮಾರ್ನಿಂಗ್ ಆಲ್ರೆಡಿ ದೇವಸ್ಥಾನ ಕ್ಲೋಸ್ ಆಗೋಗಿತ್ತು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಇವಾಗ ನಾನು ಅಪ್ಪ ಅಮ್ಮ ಹಸ್ಬೆಂಡ್ ಹಾಗೆ ಪಾಪನು ಕರ್ಕೊಂಡು ಬಂದಿದ್ವಿ. ಜೊತೆಗೆ ಬೆಳಗ್ಗೆ ಹೊತ್ತು ಎಳ್ದೀಪ ಹಚ್ಚೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತು ಎಳ್ದೀಪನೂ ಹಚ್ಚುತ್ತಾಯಿತು. ಓಕೆ ಗಾಯ್ಸ್, ಸೊ ಇವಾಗ ತಾನೇ ಮನೆಗೆ ಬಂದ್ವಿ. ಆ್ಯಕ್ಚುಲಿ ನಾವು ಬೆಳಗ್ಗೆ ಹೋದಾಗ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಇದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಸೊ ಹಾಗಾಗಿ ಮಿಕ್ಕಿದ್ದ ಒಂದಷ್ಟು ದೇವಸ್ಥಾನಗಳಂದರೆ ಅದು ಒಂದು ದೊಡ್ಡ ದೇವಸ್ಥಾನದಲ್ಲಿ ಪುಟ್ಟ ದೇವಸ್ಥಾನಗಳು ಬೇರೆ ಬೇರೆ ಇದೆ. ಸೊ ಹಾಗಾಗಿ ಆ ದೇವಸ್ಥಾನಗಳೆಲ್ಲ ಓಪನ್ ಇತ್ತು. ಬಟ್ ಮೇಯ್ನ್ ಗರ್ಭಗುಡಿ ವೆಂಕಟೇಶ್ವರ ಎಲ್ಲಿರ್ತಾರಲ್ಲ, ಸೊ ಅದು ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ನಮಗೆ ದರ್ಶನ ಮಾಡೋಕ್ಕಾಗಲಿಲ್ಲ. ಜೊತೆಗೆ ಎಳ್ದೀಪನೂ ಹಚ್ಚೋದಕ್ಕಾಗಲಿಲ್ಲ ಬೆಳಗ್ಗೆ. ಇವತ್ತು ಶನೈಶ್ಚರ ಜಯಂತಿ ಅಲ್ವಾ. ಸೊ ಹಾಗಾಗಿ ಎಳ್ದೀಪ ಹಚ್ಚಬೇಕು ಅಂತಲೇ ಹೋಗಿದ್ದು. ಬಟ್ ಅದನ್ನೂ ಹಚ್ಚೋಕ್ಕಾಗಲಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಅದು ಕ್ಲೋಸಿಂಗ್ ಟೈಮ್. ನಮ್ಮದೇ ತಪ್ಪು, ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಅದು ಕ್ಲೋಸಿಂಗ್ ಟೈಮ್ ಆಗಿದ್ದಕ್ಕೆ ಎಲ್ಲ ಕ್ಲೋಸ್ ಆಗಿತ್ತು. ಸೊ ಇನ್ನೇನು ಸಾಯಂಕಾಲ ಬರೋಣ ಹೇಗೂ ಪಾಪುನ ಕರ್ಕೊಂಡು ಅಂತಂದ್ಬಿಟ್ಟು, ಬೆಳಗ್ಗೆ ನಾವಿಬ್ಬರೇ ಹೋಗಿದ್ವಲ್ಲ, ಸಾಯಂಕಾಲ ಪಾಪುನ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದುಬಿಟ್ಟಿದ್ವಿ. ಇವಾಗ ಫ್ಯಾಮಿಲಿ ಪೂರ್ತಿ ನಾನು ಅಪ್ಪ ಅಮ್ಮ ಎಲ್ಲರೂ ಹೋಗಿದ್ವಿ ಪಾಪುನ ಕರ್ಕೊಂಡು. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಬರೋದೇ ಲೇಟ್ ಆಯಿತು. ಸೊ ಇವಾಗ ಆಲ್ರೆಡಿ ಟೈಮ್ 9:30 ಆಗೋಗಿದೆ. ಇವಾಗ ಪಟಾಪಟ್ ಅಂತ ಅಂದ್ಬಿಟ್ಟು ಬಾತ್ ಮಾಡಬೇಕು ಅಡುಗೆಗೆ. ಸೊ ಆಗಲೇ ಎಲ್ಲ ತರಕಾರಿ ಹೆಚ್ಚಿಟ್ಟು ಹೋಗೋಣ ಅಂದ್ಕೊಂಡೆ. ಬಟ್ ಟೈಮ್ ಆಗಲಿಲ್ಲ. ಪಾಪು ತುಂಬ ಅಳ್ತಿದ್ದ. ಆ್ಯಂಡ್ ಅಲ್ಲಿ ಕೂಡ ಯಾವುದೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ 1-2 ನಿಮಿಷ ಆದಮೇಲೆ ಪಾಪು ಮಲ್ಕೊಂಬಿಟ್ಟ. ಸೊ ಹಾಗಾಗಿ ಅವನ್ನ ಎತ್ಕೊಂಡು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಹಾಗಾಗಿ ಯಾವುದೇ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಸೊ ಇವಾಗ ಮನೆಗೆ ಬಂದಿದ್ದೀವಿ. ಇವಾಗ ಬೇಗ ಅಡುಗೆ ಮಾಡಿಬಿಟ್ಟು ಮುಗಿಸ್ಬಿಡೋಣ. ಬಿಕಾಸ್ ಎಲ್ಲರಿಗೂ ಹೊಟ್ಟೆ ಹಸಿವಾಗಿದೆ. ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅಡುಗೆ ಮಾಡೋಣ ಬನ್ನಿ.
ಆ್ಯಂಡ್ ಇದು ನೆಕ್ಸ್ಟ್ ಡೇನ ವ್ಲಾಗ್ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮಮ್ಮ ಬೆಳಗ್ಗೆನೇ ಟೀ ಮಾಡಿದರು. ಸೊ ಟೀ ಕುಡಿತಾ ಕೂತಿದ್ವಿ. ಹಾಗೆ ಎಲ್ಲರೂ ಇದೊಂಥರ ಫ್ಯಾಮಿಲಿ ಟೈಮ್ ನಮ್ಮದು. ಬಿಕಾಸ್ ಏನೇ ವಿಷಯಗಳಿದ್ರು ಇದನ್ನ ಈ ಟೈಮಲ್ಲಿ ಡಿಸ್ಕಸ್ ಮಾಡ್ತಾ ಹಾಗೆ ಕೂತಿರ್ತೀವಿ ಎಷ್ಟೊತ್ತು. ಸೊ ಹಾಗೆ ನನ್ನ ಹಸ್ಬೆಂಡ್ ಕೂಡ ಇದ್ರಲ್ಲ, ಸುಮ್ಮನೆ ಹಾಗೆ ಅವರು ಅದು ಇದು ಅಂತ ರೇಗಿಸ್ತಾ ಮಾಡ್ತಾ ಕೂತಿದ್ರು. ಸೊ ಚೆನ್ನಾಗಿತ್ತು. ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಹಾಗೆಯೇ. ಆಮೇಲೆ ಅಮ್ಮ ಅಂತ ಇದ್ರು ಬೆಳಗ್ಗೆನೇ ಒಂದೆರಡು ಬಿಸ್ಕೆಟ್ಸ್ ತಂದು ಕಾಫಿ ಇಲ್ಲ ಟೀ ಕುಡಿಬೇಕು, ಇಲ್ಲ ಅಂತಂದರೆ ಅಸಿಡಿಟಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇಲ್ಲ ಬಿಸ್ಕೆಟ್ಸ್ ತಿನ್ನಬಾರ್ದು, ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು. ಸೊ ನಮ್ಮಮ್ಮ ಅದು ಇದು ಅಂತ ರೇಗಿಸ್ತಾ ಇದ್ರು. ಸೊ ಆವಾಗ ನಾನು ತೋರಿಸ್ತಾ ಇದ್ದೆ ನಮ್ಮಮ್ಮಗೆ, ನೋಡಿಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಫಸ್ಟ್ ನೋಡಬೇಕು. ಏನೇ ತಿನ್ನೋದಾದರೂ ಇಲ್ಲಿ ನೋಡು, ಬರೀ ಇದರಲ್ಲಿ ಮೈದಾ ಇದೆ, ಶುಗರ್ ಇದೆ, ಪಾಮ್ ಆಯಿಲ್ ಇದೆ ಅಂತ ಅಂದ್ಬಿಟ್ಟು. ಸೊ ಬಿಸ್ಕೆಟ್ಸ್ ತಿನ್ನಬಾರ್ದು, ತುಂಬ ಅನ್ಹೆಲ್ದಿ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ. ನಮ್ಮಮ್ಮ ಅಯ್ಯೋ ಬಿಡು ಅಂತಂದ್ಬಿಟ್ಟು ಸುಮ್ಮನಾದ್ರು. ಸೊ ಏನೂ ಹೇಳೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾನು ಸುಮ್ಮನಾದೆ. ಅದಾದಮೇಲೆ ತಿಂದದ್ದಾಯಿತು. ಚಪಾತಿ ಹಾಗೆ ಗ್ರೇವಿ ಮಾಡಿದ್ದೆ, ಅದನ್ನು ತಿಂದದ್ದಾಯಿತು. ಸೊ ಇಲ್ಲಿ ನಾನು ತಿನ್ನೋ ಆರಾಮಾಗಿ ಅಂತ ಅಂದ್ಬಿಟ್ಟು ಪಾಪ ನನ್ನ ಹಸ್ಬೆಂಡ್ ಪಾಪುಗೆ ಸೆರ್ಲಾಕ್ ತಿನ್ನಿಸ್ತಾ ಕೂತಿದ್ರು. ಸೊ ಎಷ್ಟು ಕ್ಯೂಟ್ ಅನಿಸುತ್ತಲ್ಲ ಈ ಥರ ಫಾದರ್ ಡ್ಯೂಟಿನ ಸ್ವಲ್ಪ ಶೇರ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಅನಿಸುತ್ತೆ. ಸೊ ಅದನ್ನೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೆ. ಆ್ಯಂಡ್ ಅದಾದ ನಂತರ ಸಾಯಂಕಾಲ ಸ್ವಲ್ಪ ಹೊತ್ತು ಆಚೆ ಹೋಗಿ ಬರೋಣ ಅಂತಂದ್ಬಿಟ್ಟು ಡಿಮಾರ್ಟ್ಗೆ, ಮನೆ ಹತ್ರನೇ ಡಿಮಾರ್ಟ್ ಇದೆ. ಸೊ ಡಿಮಾರ್ಟ್ಗೆ ಹೋಗಿದ್ವಿ. ಒಂದು 7-8 ಮಂತ್ಸಿಂದ ಈ ರೋಡ್ ಫುಲ್ಲು ಎಲ್ಲ ಗುಂಡಿ ತೋಡಿ ಎಲ್ಲ ಫುಲ್ ಹಾಳು ಮಾಡಿಟ್ಟಿದ್ರು ಈ ರೋಡ್ನ. ನಾವು ಬಿಡೋ ಇನ್ನೊಂದು 2 ವರ್ಷ ಆದರೂ ಈ ರೋಡ್ ಸರಿನೇ ಆಗಲ್ಲ ಅಂದ್ಕೊಂಡ್ವಿ. ಬಿಕಾಸ್ ಅದೇ ಥರ ಆಲ್ಮೋಸ್ಟ್ ಆಲ್ ಆಫ್ ದ ಬ್ಯಾಂಗ್ಳೂರಲ್ಲಿ ಪೂರ್ತಿ ಹಾಗೆ ಆಗಿರೋದು. ಎಲ್ಲ ಕಡೆ ಗುಂಡಿ ತೋಡ್ತಾರೆ ರಿಪೇರ್ ಅಂತಂದ್ಬಿಟ್ಟು 3-4 ತಿಂಗಳು 5-6 ತಿಂಗಳಾದ್ರೂ ಅದು ಹಾಗೆ ಬಿಟ್ಬಿಡ್ತಾರೆ. ಅಲ್ಲಿ ಏನು ಕೆಲಸನೇ ನಡೆಯಲ್ಲ. ಸೊ ಹಾಗಾಗಿ ಓಕೆ ಇದು ಹಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ಬಿಟ್ಟಿದ್ವಿ. ಬಿಕಾಸ್ ಗುಂಡಿ ತೋಡೆ ಆಲ್ಮೋಸ್ಟ್ ಒಂದು 7-8 ಮಂತ್ಸ್ ಆಗಿಬಿಟ್ಟಿತ್ತು. ಫೈನಲಿ ಇವಾಗ ಸರಿ ಮಾಡಿದ್ದಾರೆ ರೋಡ್. ಫೈನಲಿ ಇವಾಗ ಇವರು ರೋಡ್ ಸರಿ ಮಾಡಿದ್ದಾರೆ. ಸಖತ್ತಾಗಿದೆ ರೋಡ್ ಈಗ. ಓಕೆ ಗೈಸ್, ಸಂಡೇ ಅಂತ ಅಂದ್ಬಿಟ್ಟು ಇವಾಗ ಡಿಮಾರ್ಟಿಗೆ ಬಂದಿದ್ದೀವಿ. ಸೊ ಹಾಗೆ ಚೀಕುಗೆ ಒಂದಷ್ಟು ಬಟ್ಟೆ ನೋಡೋಣ ಅಂತ ಬಂದಿದ್ದೀವಿ. ಬಿಕಾಸ್ ಏನು ಗೊತ್ತಾ, ತುಂಬ ಬ್ರ್ಯಾಂಡೆಡ್ ಬಟ್ಟೆಗಳನ್ನೆಲ್ಲ ತೊಗೊಂಡ್ರೆ ಆ್ಯಕ್ಚುಲಿ ವೇಸ್ಟ್ ಅದು ಮಕ್ಕಳಿಗೆ. ಯಾಕಂದರೆ ಮಕ್ಕಳು 15 ಡೇಸ್ಗೆಲ್ಲ ಅವರು ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾ ಇರ್ತಾರೆ. ಆ್ಯಂಡ್ ಸೈಜ್ ಎಲ್ಲ ಚಿಕ್ಕದಾಗ್ತಾ ಇರುತ್ತೆ. ಸೊ ತುಂಬ ಕಾಸ್ಟ್ಲಿ ಬಟ್ಟೆಗಳು ಹಾಕೋದು ನನಗೇನೋ ಅಷ್ಟೊಂದು ಓಕೆ ಅನಿಸಲ್ಲ ಅಲ್ವಾ ಸತಿ? ಏನಂದೆ ನಾನು? ಕೇಳಿಸ್ಕೊಂಡೆ ನಾನು. ಸೊ ಹಾಗಾಗಿ ಸದ್ಯಕ್ಕೆ ಇಲ್ಲಿ ಬಟ್ಟೆ ನೋಡೋಣ ಅಂತ, ಸಮ್ಮರ್ ವೇರ್ಸ್ ನೋಡೋಣ ಅಂತ ಬಂದಿದ್ದೀವಿ. ಸಂಡೇ ಅಲ್ವಾ ಗೈಸ್, ಸಿಕ್ಕಾಪಟ್ಟೆ ರಶ್ ಇದೆ ಅದು. ಗೈಸ್ ನಾವು ಬಂದಿದ್ದೇನೋ ರೀಸನ್ಗೆ, ಅಟ್ಲೀಸ್ಟ್ ಪಾಪುಗೆ ಸ್ವಲ್ಪ ಬಟ್ಟೆ ತೊಗೊಂಡು ಒಂದು ಪಿಗಿ ಬ್ಯಾಂಕ್ ಬೇಕಿತ್ತು. ಸ್ವಲ್ಪ ಇನ್ಮೇಲಿಂದ ಸೇವಿಂಗ್ಸ್ ಮಾಡೋಣ ಅಂತ. ಸೊ ಪಿಗಿ ಬ್ಯಾಂಕ್ ತೊಗೊಂಡು ಹೋಗೋಣ ಅಂತ ಬಂದ್ವಿ ಡಿಮಾರ್ಟ್ಗೆ. ಒಂದು ಹುಚ್ಚು ರಶ್ ಇದೆ ಇವತ್ತು ಡಿಮಾರ್ಟಲ್ಲಿ. ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ. ಒಳ್ಳೆ ಜಾತ್ರೆಗೆ ಬಂದಂಗೆ ಜನ ಬಂದುಬಿಟ್ಟಿದ್ದಾರೆ. ಏನು ಹುಡ್ಕೋಕ್ಕೂ ಆಗಲಿಲ್ಲ. ಅದಕ್ಕೆ ಬೇಡ ಅಂತಂದ್ಬಿಟ್ಟು ವಾಪಸ್ ಬಂದ್ವಿ. ಸೊ ಇವಾಗ ಡಿಮಾರ್ಟ್ ಹೊರಗಡೆನೆ ಒಂದು ಐಸ್ ಕ್ರೀಮ್ ಆಯಿತು, ಪಾಪ್ಕಾರ್ನ್ ಆಯಿತು. ಸೊ ಇವಾಗ ಮೋಮೋಸ್ ಹೇಳಿದ್ದೀವಿ. ಸೊ ಈಗ ಹೆಂಗಾಯಿತು ಅಂತಂದರೆ ಸತಿ ಅಲ್ಲಿ ಮನೆಯಿಂದ ಇಲ್ಲಿಗೆ ಬರೀ ತಿನ್ನೋದಕ್ಕೆ ಬಂದಂಗೆ, ಕೆಲಸ ಅಂತೂ ಏನೂ ಆಗಲಿಲ್ಲ, ಬರೀ ತಿನ್ನೋದಕ್ಕೆ ಬಂದಂಗೆ ಆಗಿದೆ ಇವಾಗ ಮನೆಯಿಂದ. ಇಟ್ಸ್ ಓಕೆ. ಹೀಗೆ ಮನೆಯಿಂದ ಆಚೆ ಬಂದರೆ ಮನೇಲಿ ಎಷ್ಟು ಹೆಲ್ದಿಯಾಗಿ ತಿನ್ನಬೇಕು ಅಂತ ಫುಲ್ ಟ್ರೈ ಮಾಡ್ತೀವ. ಆಚೆ ಬಂದುಬಿಟ್ರೆ ಎಲ್ಲ ಗೋವಿಂದ ಅಲ್ವಾ ಸತಿ? ಸೊ ಇವಾಗ ಪಿಗಿ ಬ್ಯಾಂಕ್ ಇಲ್ಲಂತೂ ಸಿಗಲಿಲ್ಲ. ಸೊ ಅದಕ್ಕೆ ಆನ್ಲೈನಿಂದನೇ ಒಂದು ಪಿಗಿ ಬ್ಯಾಂಕ್ನ ಆರ್ಡ್ರ್ ಮಾಡೋಣ ಅಂತ ಇದ್ದೀವಿ. ಅದೇ ಈ 1 lakh ಅಮೌಂಟದು ಒಂದು ಬಾಕ್ಸ್ ಥರ ಬರುತ್ತಲ್ಲ, ಅದರಲ್ಲಿ ಎಷ್ಟು ಅಮೌಂಟ್ ಹಾಕಿದ್ದೀವಿ ಅದನ್ನು ಹಿಂಗೆ ಸ್ಕ್ರ್ಯಾಚ್ ಮಾಡ್ತಾ ಹೋಗಬೇಕಲ್ಲ, ಆ ಥರದ್ದು. ಬಿಕಾಸ್ ನನ್ನ ಕೈಯಲ್ಲಿ ದುಡ್ಡೇನಿಲ್ಲಲ್ಲ ಗೈಸ್. ಎಷ್ಟಾರು ಅಕೌಂಟಲ್ಲಿ ದುಡ್ಡಿರಲಿ, ಅದನ್ನು ಖಾಲಿ ಮಾಡೋವರೆಗೂ ನನಗೆ ಸಮಾಧಾನ ಇರೋಲ್ಲ. ಸೊ ಹಂಗೆ ಅಂತ ಖಾಲಿ ಆಗಿಬಿಡುತ್ತೆ. ಆಮೇಲೆ ಅಂತ ಇರ್ತೀನಿ ಸತಿ ನನ್ನ ಅಕೌಂಟಲ್ಲಿ ದುಡ್ಡಿಲ್ಲ ಗೊತ್ತಾ ಅಂತಂದ್ಬಿಟ್ಟು. ಸೊ ಅದಕ್ಕೆ ಈ ಸತಿ ಸ್ವಲ್ಪ ಫುಲ್ ಸ್ಟ್ರಿಕ್ಟಾಗಿ, ಇವಾಗ ಪೇರೆಂಟ್ಸ್ ಬೇರೆ ಆಗಿದ್ದೀವಲ್ವ, ಸೊ ಹಾಗಾಗಿ ಸ್ವಲ್ಪ ಸ್ಟ್ರಿಕ್ಟಾಗಿ ಸೇವಿಂಗ್ಸ್ ಮಾಡೋಣ ಅಂತಂದ್ಬಿಟ್ಟು ನನ್ನ ಸತಿ ಹೇಳ್ತಾ ಇದ್ದೀನಿ. ಏನು ಅನ್ಸುತ್ತೆ ಸತಿ ನಿಮಗೆ ಇದ್ರ ಬಗ್ಗೆ? ಸೇವ್ ಮಾಡಲೇಬೇಕು. ಕಾಪು ಪಾಪು ಇದ್ದಾನಲ್ಲ, ಸೊ
ನಮಗಂತೂ ಸೇವ್ ಮಾಡ್ಕೊಳ್ಳಿಲ್ಲ. ಅಟ್ಲೀಸ್ಟ್ ಇನ್ಮೇಲಿಂದ ಪೇರೆಂಟ್ಸ್ ಆಗಿ ಒಂದು ರೆಸ್ಪಾನ್ಸಿಬಲ್ ಪೇರೆಂಟ್ಸ್ ಆಗಿ ಇನ್ಮೇಲೆ ಸೇವಿಂಗ್ಸ್ ಮಾಡೋಣ ಅಂತ ಅಂದ್ಬಿಟ್ಟು, ಬಿಕಾಸ್ ಪಾಪು ಎಜುಕೇಷನ್ಗೆಲ್ಲ ಬೇಕೇ ಬೇಕು. ಹಾಗಾಗಿ ಪಿಗ್ಗಿ ಬ್ಯಾಂಕ್ ಆರ್ಡ್ರ್ ಮಾಡೋಣ ಅಂತ ಇದ್ದೀನಿ. ನಾನು ಸತಿ ಹೇಳಿದೆ ಪಿಗ್ಗಿ ಬ್ಯಾಂಕ್. ಎಕ್ಸ್ಟ್ರಾ ಆಗ್ತದೆ, ಎಕ್ಸ್ಟ್ರಾ ಸೇವ್ ಆಗಿದೆ. ಸೊ ಪಿಗ್ಗಿ ಬ್ಯಾಂಕ್ ತರ್ಸೋಣ ಅಂತ ಇದ್ದೀನಿ. ಸತಿ ಹೇಳ್ತಿದ್ರು ಇವಾಗ ತಾನೆ ಏನಂತೆ, ನಾನು ಎಷ್ಟು ಸೇವ್ ಮಾಡ್ತಾ ಇದ್ದೀನಿ ಅಂತ ಅವ್ರು ನಮ್ಮ ಮನೆಗೆ ಬಂದಾಗೆಲ್ಲ ಚೆಕ್ ಮಾಡ್ತಾರಂತೆ. ಸೊ ಇನ್ ಕೇಸ್ ಚೆನ್ನಾಗಿ ಕರೆಕ್ಟಾಗಿ ಸೇವ್ ಮಾಡ್ತಿಲ್ಲ ಅಂದರೆ ಏನೋ ಹೇಳುತ್ತಿಲ್ಲ ಸತಿ, ಕರೆಕ್ಟಾಗಿ ಸೇವ್ ಮಾಡ್ತಿಲ್ಲ ಅಂದರೆ ವೇಸ್ಟ್ ಅಂತ ವಾಪಸ್ ತೊಗೊಂಡು ಪಿಗ್ಗಿ ಬ್ಯಾಂಕ್ನ ವಾಪಸ್ ತೊಗೊಂಡೋಗ್ತಾರತ್ತೆ. ಈ ಚಿಕ್ಕ ಮಕ್ಳಿಗೆ ಹೇಳ್ತಾರಲ್ಲ, ನೀನು ಕರೆಕ್ಟಾಗಿ ತಿನ್ನಲಿಲ್ಲ ಅಂದರೆ ನಾನು ಅದು ಕೊಡೋಲ್ಲ ಇದು ಕೊಡೋಲ್ಲ ಅಂತ. ಹಾಗೆ ಟಾಯ್ ಕೊಡ್ಸಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಎದುರಿಸ್ತಾ ಇದ್ದಾರೆ. ಫುಲ್ ಭಯ ಆಗಿದೆ ನನಗೊತ್ತು. ಓಕೆ, ಸೊ ಅದನ್ನು ಬುಕ್ ಮಾಡಿ ತರಿಸೋಣ, ನೋಡೋಣ. ಸಿಕ್ಕಾಪಟ್ಟೆ ಶೆಕೆ ಅಂತ ಈ ಥರ ಹಾಕೊಂಬಂದೆ, ಈಗ ಬಿಚ್ಚೋಗ್ತಾ ಇದೆ ಕೂದಲು, ಹೋಗೋಕ್ಕಾಗಲಿಲ್ಲ ಹೇರ್ ಸ್ಟೈಲ್. ಹೇಗಿದೆ? ನಾವು ಡೆಲ್ಲಿಲಿ ತಿಂತಾ ಇದ್ದಿದ್ದಲ್ಲ ಸ್ಟಾರ್ಟಿಂಗಲ್ಲಿ ಗೈಸ್, ನಾವು ಡೆಲ್ಲಿಲಿ ಇದ್ವಲ್ಲ ಅವಾಗ ನಾನು ಮೋಮೋಸ್ ಟೇಸ್ಟ್ ಮಾಡ್ತಾ ಇದ್ದಿದ್ದು. ಏನು ಸಕ್ಕತ್ತಾಗಿರ್ತಿತ್ತು ಡೆಲ್ಲಿಲಿ ಅಂತ ಅಂದರೆ, ಸೂಪರ್ ಆಗಿರ್ತಿತ್ತು. ಬಿಸಿನಾ? ಓಕೆ, ಇದು ಹೇಗಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಅಲ್ವಾ?